ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲಾಗಿ ಬಂತು ಅಂದರೆ ಡಾಕ್ಸ್ ಕಮ್ಯುನಿಟಿ ನಾಳೆ ಸಮಥಿಂಗ್ ಸ್ಪೆಷಲ್ ಏನೋ ದೊಡ್ಡದಾಗಿ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಏನು ತೊಗೊಂಬರ್ತಾರೆ, ಎಷ್ಟು ದೊಡ್ಡದಾಗಿ ತೊಗೊಂಬರ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಏನೋ ಸಮಥಿಂಗ್ ಸ್ಪೆಷಲ್ ಇದೆ ನಾಳೆ, ಅದ್ರ ಬಗ್ಗೆ ನಾಳೆ ಡಿಸ್ಕಸ್ ಮಾಡೋಣ. ಅದು ಬಿಟ್ಟರೆ ಕೆಲವೊಂದು ಯೂಸರ್ಸ್ಗೆ 6000, 4000, 11000, 12000 ಈ ರೀತಿ ಎಕ್ಸ್ಟ್ರಾ ಡಾಕ್ಸ್ ಟೋಕನನ್ನು ಕ್ಲೈಮ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಇನ್ನು ಕೆಲವೊಬ್ರು ಯೂಸರ್ಸ್ಗೆ ಆ ಕ್ಲೈಮ್ ಆಪ್ಷನ್ನೇ ಬಂದಿಲ್ಲ. ಸೊ ಯಾರಿಗೆ ಕ್ಲೈಮ್ ಆಪ್ಷನ್ ಬಂದಿದೆ, ಯಾರಿಗೆ ಬಂದಿಲ್ಲ, ಇವಾಗ ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಅದ್ರ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಹಾಟ್ ಪ್ರೋಟೋಕಾಲ್, ಹಾಟ್ ಮೈನಿಂಗ್, ಈ ಒಂದು ಮೈನಿಂಗನ್ನು ಸ್ಟಾರ್ಟ್ ಮಾಡಿ ಹತ್ತಿರ 4 ರಿಂದ 5 ತಿಂಗಳಾಯಿತು. ಈ ಒಂದು ಟೋಕನ್ ಇನ್ನೂ ಕೂಡ ಲಿಸ್ಟಿಂಗ್ ಆಗಿಲ್ಲ. ಬಟ್ ಲಿಸ್ಟಿಂಗ್ ಆಗೋಕ್ಕಿಂತ ಮುಂಚೆನೇ ತುಂಬ ಜನರಿಗೆ ಪ್ರಾಫಿಟನ್ನು ಕೊಟ್ಟಿದೆ. NFT ಮಿಂಟ್ ಮಾಡೋದಿರ್ಬೋದು, ಅಥವಾ ಅವ್ರು ಬಿಟ್ಟಂತಹ ಮೀಮ್ ಟೋಕನ್ಸ್ ಇರ್ಬೋದು, ಈ ರೀತಿ ಎಲ್ಲ ಕ್ಲೈಮ್ ಮಾಡಿಕೊಂಡು ತುಂಬ ಜನ ಸೇಲ್ ಮಾಡ್ಕೊಂಡು ಅರ್ನಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಹತ್ತಿರ 4 ಲಕ್ಷ ಅಕೌಂಟ್ನ ಸಸ್ಪೆಂಡ್ ಮಾಡಿದ್ದಾರೆ, ಯಾವುದೇ ಥರ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದ್ಬಿಟ್ಟು, ಫೇಕ್ ಅಕೌಂಟ್ಸ್ ಅಂದ್ಬಿಟ್ಟು. ಸೊ ನಿಮ್ಮ ಒಂದು ಅಕೌಂಟ್ ಆ ರೀತಿ ಸಸ್ಪೆಂಡ್ ಆಗಬಾರ್ದು ಅಂದರೆ ಏನು ಮಾಡಬೇಕು, ಒಂದು ಟ್ರಾನ್ಸಾಕ್ಷನ್ನ ಮಾಡಬೇಕು. ಹೇಗೆ ಮಾಡೋದು ಅದನ್ನೇ ಒಂದು ವೇಳೆ ಡಿಸ್ಕಸ್ ಮಾಡ್ತಾಯಿದ್ವಿ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ಪಿಕ್ಸೆಲ್ವರ್ಸ್, ನಿಮ್ಮ ನೆಚ್ಚಿನ ಪ್ರೀತಿಯ ಬೇಡ ಬೇರೆ ಸೇರಿಸೋಣ. ಸೊ ಇದು ಮಿಂಟ್ ಮಾಡೋದಕ್ಕೆ ನಾಳೆ ಕೊನೆಯ ದಿನ. ಬಟ್ ಈ ಒಂದು NFT ಮಿಂಟ್ ಮಾಡೋದಾ ಬೇಡವಾ ಅಂದ್ಬಿಟ್ಟು ತುಂಬ ಜನ ಇನ್ನೂ ಕೇಳ್ತಾ ಇದ್ದಾರೆ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಫೈನಲ್ ಆಗಿ ಒಂದು ಅಪ್ಡೇಟನ್ನು ಕೊಟ್ಬಿಡ್ತೀನಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಡಾಕ್ಸ್ ಕಮ್ಯುನಿಟಿ ಅಪ್ಲಿಕೇಶನ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ವ್ಯಾಲೆಟ್ ಸ್ಕೋರಿಂಗ್ ಅಂದ್ಬಿಟ್ಟು 11,000 ಟೋಕನ್ನ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಕೂಡ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡಿಬಿಟ್ಟೆ. ಬಟ್ ನನ್ನ ಸಬ್ಸ್ಕ್ರೈಬರ್ ತುಂಬ ಜನ ಕೇಳಿಸಿರು, ಬ್ರೋ ನಿಮಗೂ ಮಾತ್ರ 11,000 ಕೊಟ್ಟಾರೆ, ನನಗೆ ಬರೀ 2,000 ಕೊಟ್ಟಾರಲ್ಲ ಅಂದ್ಬಿಟ್ಟು. ಸೊ ಅದಾದಮೇಲೆ ಗೊತ್ತಾಗ್ತು ವ್ಯಾಲೆಟ್ ಸ್ಕೋರಿಂಗ್ ಇದರ ಅರ್ಥ ಏನಪ್ಪ ಅಂತಂದರೆ, ನೀವು ಯಾವ ವಾಲೆಟನ್ನು ಕನೆಕ್ಟ್ ಮಾಡಿರ್ತೀರ ಅದರಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿರ್ತೀರ ಅದ್ರ ಬೇಸ್ ಮೇಲೆ ನಿಮಗೆ ಟೋಕನ್ಸನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ 5 ಟ್ರಾನ್ಸಾಕ್ಷನ್ ಮಾಡಿದರೆ ಮೇಲ್ಗಡೆ ನಿಮಗೆ 3000 ಪಾಯಿಂಟ್ಸ್ ಕಾಣುತ್ತಲ್ಲ, ಒಂದು ಟಾಸ್ಕ್ ಕ್ಲೈಮ್ ಆಪ್ಷನ್ ಬಂದಿರುತ್ತೆ. 5ಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಯಾರ್ಯಾರು ಮಾಡಿರ್ತಾರೆ ಅವ್ರಿಗೆ ವ್ಯಾಲೆಟ್ ಸ್ಕೋರಿಂಗ್ ಅಂದ್ಬಿಟ್ಟು 2,000, 1,000 ಈ ರೀತಿ ಕೊಟ್ಟಿರ್ತಾರೆ. ನನಗೇನಕ್ಕೆ 11,000 ಕೊಟ್ಟಿದ್ದಾರೆ ಅಂದರೆ ಹತ್ತಿರ ನಾನು 200 ರಿಂದ 300 ಟ್ರಾನ್ಸಾಕ್ಷನ್ ಮಾಡಿದ್ದೀನಿ. ಸೊ ಅದನ್ನು ನನಗೆ 11,000 ಕೊಟ್ಟಿದ್ದಾರೆ. ಆ್ಯಂಡ್ ಕ್ಲೈಮ್ ಕೂಡ ಮಾಡಿಕೊಂಡೆ. ಕ್ಲೈಮ್ ಮಾಡಿದ ತಕ್ಷಣ ಮೇಲ್ಗಡೆ ನನ್ನ ಒಂದು ಬ್ಯಾಲೆನ್ಸ್ ಕೂಡ ಅಪ್ಡೇಟ್ ಆಗ್ತು. ಟೋಟಲಾಗಿ 1 ಲಕ್ಷ ಟೋಕನ್ ಇದೆ. ನನ್ನ ಸಬ್ಸ್ಕ್ರೈಬರ್ಗೆ 2,000 ಟೋಕನ್ನ ಕೊಟ್ಟಿದ್ದರು. ಬಟ್ ಇನ್ನೂ ಕೆಲವೊಬ್ರಿಗೆ ಆಪ್ಷನ್ನೇ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಇನ್ನೂ ಒಂದು ಮೊಬೈಲ್ ನೋಡ್ತಾ ಇರ್ಬೋದು, ಅದರ ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಸುಮ್ಮನೆ ಇಟ್ಕೊಂಡಿದ್ದೆ ಅಷ್ಟೇ ಅಪ್ಲಿಕೇಶನು. ಮೇಕ್ ಎ ಟಾನ್ ಟ್ರಾನ್ಸಾಕ್ಷನ್ ಅದನ್ನು ಕೂಡ ನಾನು ಮಾಡಿರಲಿಲ್ಲ ಗುರು, ಜಸ್ಟ್ ಇವಾಗ ತಾನೇ ಮಾಡಿದೆ. ಏನು ಮಾಡಿದೆ, ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದೆ, 0.1 ಟೋನ್ ಕೇಳ್ತು, ಅದನ್ನು ಪೇ ಮಾಡಿದೆ. ಅದು ಒಂದು ಆಪ್ಷನ್. ಪ್ರತಿಯೊಬ್ಬರು ಕೂಡ ಅಷ್ಟೇ ಪೇ ಮಾಡಬೇಕಂದ್ರೆ ಖಂಡಿತ ಇಲ್ಲ. ನಾನು ಇನ್ನೊಬ್ಬ ಫ್ರೆಂಡ್ ಹೇಳಿದ್ರು, ಆ್ಯಕ್ಚುಲಿ ಫ್ರೆಂಡ್ ಹೇಳಿದ್ದಲ್ಲ ನಾನೇ ಹೇಳಿದೆ. ಸೊ ಏನಂದರೆ, ನೀವೇನಾದರೂ ಇದನ್ನು ಪೇ ಮಾಡಿದೆ, ಜಸ್ಟ್ ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿರ್ತೀರ ಅದರಲ್ಲಿ 5ಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಈ 3000 ಕ್ಲೈಮ್ ಆಪ್ಷನ್ ಆಯ್ತಲ್ಲ ಅದು ಕೂಡ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಟಾನ್ ಕೀಪರ್ನ ವ್ಯಾಲೆಟ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ತೋರಿಸ್ತೀನಿ. ಜಸ್ಟ್ ಹಿಸ್ಟ್ರಿ ಅಂತ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತಾರೆ. ಎಲ್ಲ ನೋಡ್ತಾ ಇರ್ಬೋದು, ಸೆಂಟ್ ಇರ್ಬೋದು, ರಿಸೀವ್ಡ್ ಇರ್ಬೋದು, ಸೆಂಟ್ ಇರ್ಬೋದು, ರಿಸೀವ್ಡ್ ಇರ್ಬೋದು. ಈ ರೀತಿ ಜಸ್ಟ್ 5 ರಿಂದ 6 ಟ್ರಾನ್ಸಾಕ್ಷನ್ನ ಮಾಡಿದ್ರೆ ಅಲ್ಲಿ 3,000 ಕ್ಲೈಮ್ ಆಪ್ಷನ್ ಬರ್ತೈತಲ್ಲ ಅದು ಕೂಡ ನಿಮಗೆ ಚೆಕ್ ಆಪ್ಷನ್ ಬರುತ್ತೆ. ನೀವು 0.1 ಟೋನ್ನ ಕಂಪಲ್ಸರಿ ಪೇ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಅದನ್ನು ಮಾಡ್ಕೊಳ್ಳಿ. ಒಂದು 2 to 3 ಸೆಕೆಂಡ್ಸ್ 2 to 3 ಮಿನಿಟ್ಸ್ ವೆಯ್ಟ್ ಮಾಡಿ, ಚೆಕ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲೈಮ್ ಮಾಡ್ಕೊಳ್ಳಿ. ಬಟ್ ಇದನ್ನು ಚೆಕ್ ಆಪ್ಷನ್ ಆದಮೇಲೆ ನನಗೆ ಬಂದಿರೋಂಥ ಇಲ್ಲಿ ವ್ಯಾಲೆಟ್ ಸ್ಕೋರಿಂಗ್ ಆಯ್ತಲ್ಲ ಅದು ಬರುತ್ತಾ ಅಂದರೆ ಅದು ಸ್ವಲ್ಪ ಡೌಟ್ ಆಗುತ್ತೆ. ಯಾಕಂದರೆ ನಾನು 2 ಅಕೌಂಟ್ ಟ್ರೈ ಮಾಡಿದೆ, ಚೆಕ್ ಎಲ್ಲ ಮಾಡಿದೆ, ಟ್ರಾನ್ಸಾಕ್ಷನ್ ಎಲ್ಲ ಮಾಡಿದೆ. ಬಟ್ ಆದರೂ ಕೂಡ ವ್ಯಾಲೆಟ್ ಸ್ಕೋರಿಂಗ್ ಬರ್ತಾ ಇಲ್ಲ. ನನ್ನ ಪ್ರಕಾರ ಓಲ್ಡ್ ಯೂಸರ್ಸ್ ಯಾರಿದ್ದಾರೆ, ಇವತ್ತಿಂದ ಬಿಟ್ಟು ಈ ಆಪ್ಷನ್ ಬರೋಕ್ಕಿಂತ ಮುಂಚೆ ಯಾರೆಲ್ಲ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಈ ಒಂದು ವ್ಯಾಲೆಟ್ ಸ್ಕೋರಿಂಗ್ ಬರ್ತಾ ಇದೆ ಅನಿಸುತ್ತೆ. ನನಗೇನಾದರೂ ಈ ಒಂದು ಆಪ್ಷನ್ ಓಪನ್ ಆಗ್ತು ಅಂದರೆ ಹೇಳ್ತೀನಿ, ಅವಾಗ ಬೇಕಾದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಅಪ್ಡೇಟನ್ನು ಮಾಡ್ಕೊಳ್ಳಿ. ಬಟ್ ಪ್ರತಿಯೊಬ್ಬರು ಕೂಡ ಮಿನಿಮಮ್ ಅಟ್ಲೀಸ್ಟ್ ಒಂದು ಟ್ರಾನ್ಸಾಕ್ಷನ್ ಮಾಡಿರಿ ನಿಮ್ಮ ಒಂದು ವ್ಯಾಲೆಟಲ್ಲಿ. ಇಲ್ಲ ಅಂದರೆ ಮೇ ಬಿ ನಿಮ್ಮ ಒಂದು ಅಕೌಂಟನ್ನು ಸಸ್ಪೆಂಡ್ ಕೂಡ ಮಾಡಬಹುದು, ಮಾಡೋದಿಲ್ಲ. ಬಟ್ ಏನಾದರೂ ತಲೆ ಕೆಡ್ತು ಅಂದರೆ ಮಾಡಬಹುದು, ಸೇಫ್ಟಿಗೋಸ್ಕರ. ವ್ಯಾಲೆಟ್ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಯಾರೋ ಬಾಟು ಸಿಬಿಲ್ ತೊಗೊಂಬರ್ತಾರೆ, ಅದು ತೊಗೊಂಬರ್ತಾರೆ ಅಂದ್ಬಿಟ್ಟು ಸಸ್ಪೆಂಡ್ ಮಾಡಬಾರ್ದಲ್ಲ. ಸೊ ಅದರಿಂದ ಸೇಫ್ಟಿಗೋಸ್ಕರ ಅಟ್ಲೀಸ್ಟ್ ಒಂದು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಟಾನ್ ವ್ಯಾಲೆಟಲ್ಲಿ, ಮಿಸ್ ಮಾಡ್ಕೊಂಬಿಡ್ರಿ. ಸೊ ಅದನ್ನು ಬಿಟ್ಟೆ. ಸೊ ಅದರ ಹತ್ರ ಬರಲಿಲ್ಲ. ಸೊ ಇದು ಬಂತು ಅಂದರೆ ಡಾಕ್ಸ್ ಬಗ್ಗೆ ಇರೋವಂಥ ಅಪ್ಡೇಟ್. ಆ್ಯಂಡ್ ಈ ಒಂದು ಟೋಕನ್ಗೆ ನಾಳೆ ಏನೋ ಸಮಥಿಂಗ್ ಸ್ಪೆಷಲಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಏನು ಸ್ಪೆಷಲ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದರೆ ಲಿಸ್ಟಿಂಗ್ ಅಂತೂ ಖಂಡಿತ ಮಾಡೋಲ್ಲ ಬಿಡಿ. ಲಿಸ್ಟಿಂಗ್ ಆಗೋಗಿದ್ರೆ ಇವತ್ತು ಆ್ಯಕ್ಚುಲಿ ಗೊತ್ತಾಗ್ತಾಯಿತ್ತು ನ್ಯೂಸು, ನಾಳೆ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗ್ತಾಯಿದೆ, ಮಾರ್ಕೆಟಿಗೆ ಬರ್ತಾ ಇದೆ ಅಂದ್ಬಿಟ್ಟು. ಬಟ್ ಲಿಸ್ಟಿಂಗ್ ಮಾಡ್ತಾ ಇಲ್ಲ ಅವರು. ಲಿಸ್ಟಿಂಗ್ ಬಗ್ಗೆ ಏನಾದರೂ ಅಪ್ಡೇಟನ್ನು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈ ಒಂದು ಎಕ್ಸ್ಚೇಂಜ್ ಲಿಸ್ಟಿಂಗ್ ಮಾಡ್ತಾಯಿದ್ವಿ, ಈ ದಿನ ಲಿಸ್ಟಿಂಗ್ ಮಾಡ್ತಾಯಿದ್ವಿ, ಅಥವಾ ಸ್ಟೇಕಿಂಗ್ ಸಿಸ್ಟಮ್ ಏನಾದ್ರು ತೊಗೊಂಬರ್ತಾರೆ, ಈ ರೀತಿ ಏನಾದ್ರು ಹೇಳ್ತಾರೆ. ನಾಳೆ ಅನೌನ್ಸ್ಮೆಂಟನ್ನು ಮಾಡ್ತಾರೆ, ನೋಡೋಣ. ನಾಳೆ ನಿಮಗೆ ಅದ್ರ ಬಗ್ಗೆ ಸ್ಪೆಷಲಾಗಿ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೇನೆ. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತು ಅಂದರೆ ಪಿಕ್ಸೆಲ್ವರ್ಸ್. ತುಂಬ ಜನ ಕೇಳ್ತಾಯಿದ್ರು, ಬ್ರೋ ಮಿಂಟ್ ಮಾಡೋದ ಹೇಳ್ತೀನಿ ಅಂದ್ಬಿಟ್ಟು ಹೇಳಲೇ ಇಲ್ಲ ಅಂದ್ಬಿಟ್ಟು. ನಾನು ಏನು ಹೇಳೋದಕ್ಕೆ ಏನೂ ಬಂದೇ ಇಲ್ಲ. ಆ್ಯಕ್ಚುಲಿ ನಾನು ಹೇಳಿದ್ದೆ ಅವತ್ತು, ಏನಾದರೂ ಅವ್ರ ಕಡೆಯಿಂದ ಈ ಒಂದು NFTs ವರ್ತಿದೆಯಾ, ಅದಕ್ಕೇನಾದರೂ ನಿರೂಪಿಸ್ಕೋತಾರ ಅಥವಾ
ಏನಾದ್ರು ತೊಗೊಂಬರ್ತಾರೆ ಅಪ್ಡೇಟ್ ಅಂದ್ಬಿಟ್ಟು ಕಾಯ್ತಾ ಇದೆ. ಬಟ್ ಏನು ತೊಗೊಂಬರಲಿ, ಯಾರ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಟ್ರು ಅದನ್ನು ಬಿಟ್ಟರೆ ಇನ್ನೇನು ಅಪ್ಡೇಟ್ ಬರಲಿಲ್ಲ. ಆ್ಯಂಡ್ ಟೋಟಲಾಗಿ ಇಲ್ಲೇ ನೋಡ್ತಾ ಇರ್ಬೋದು, ತುಂಬ ಜನ ಹತ್ರ ರೇರ್ ಟೋಕನ್ ಇದೆ. ಸೊ ರೇರ್ ಎನ್ ಎಫ್ ಟಿನ ಮಿಂಟ್ ಮಾಡೋದ ಅಂತ ಕೇಳ್ತಾ ಇದ್ರಿ. 7 ಲಕ್ಷ ರೇರ್ ಎನ್ ಎಫ್ ಟಿಸ್ ಇದೆ. 7 ಲಕ್ಷದಲ್ಲಿ ಒಂದು 50% ಮಾಡಲಿಲ್ಲ, ಒಂದು 3 ಲ್ಯಾಕ್ ಮಾಡಿಕೊಂಡ್ರು ಕೂಡ 3 ಲ್ಯಾಕ್ ರೇರ್ ಎನ್ ಎಫ್ ಟಿ ಸಿಗುತ್ತೆ. ಅದು ಕೂಡ ಒಂದು ಎನ್ ಎಫ್ ಟಿಗೆ 0.5 ಟೋನ್ ಪೇ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ರೇರ್ ಬಂದಿತ್ತು ಅಂದರೆ ಅಷ್ಟೊಂದೇನು ವರ್ತ್ ಇಲ್ಲ. ಇನ್ ಕೇಸ್ ನಿಮ್ಮ ಹತ್ರ ಎಪಿಕ್ ಅಥವಾ ಲೆಜೆಂಡ್ರಿ ಇತ್ತು ಅಂದರೆ ಮಾಡಿ. ಬಟ್ ಎಪಿಕ್ ಇತ್ತು ಅಂದರೆ 50-50, ರೇರ್ ಇತ್ತು ಅಂದರೆ 30-70 ಮಾಡಿ, 70 ಬೇಡ. ಕಾಮನ್ ಇತ್ತು ಅಂದರೆ 90-10 ಮಾಡಲೇಬೇಡಿ. 90%, ಇನ್ನು 10% ಎಲ್ಲೋ ನಿಮ್ಮ ಹತ್ರ ಅಮೌಂಟ್ ಐತೆ ಗುರು ನನ್ನ ಹತ್ರ ಅನ್ನೋದಿದ್ರೆ ಮಾಡಿ. ಬಟ್ ನನ್ನ ಪ್ರಕಾರ ಈ ಎನ್ ಎಫ್ ಟಿಸ್ ಅಷ್ಟೊಂದೇನು ವರ್ತ್ ಇಲ್ಲ. ಇನ್ನೂ ಕೂಡ ಅದೇ ಸ್ಟೇಟ್ಮೆಂಟಲ್ಲಿ ನಾವು ನಿಂತ್ಕೋತಾ ಇದ್ದೀವಿ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ಹಾಟ್ ಪ್ರೋಟೋಕಾಲ್. ಸೊ ಲಾಸ್ಟ್ ಟೈಮ್ ಇವರು ಅಪ್ಡೇಟನ್ನು ಕೊಟ್ಟಿದ್ದರು, ಇವತ್ತು ಅಪ್ಡೇಟನ್ನು ಕೊಟ್ಟಿದ್ದು. ಸೊ 400K ಪ್ಲಸ್ ಬಾಟ್ಸ್ ಅಕೌಂಟ್ನ ಸಸ್ಪೆಂಡನ್ನು ಮಾಡಿದ್ವಿ, ಸ್ವಾಪನ್ನು ಮಾಡಿಲ್ಲ, ಕಂಟೆಸ್ಟಲ್ಲಿ ಜಾಯ್ನ್ ಆಗಿಲ್ಲ ಅಂದ್ಬಿಟ್ಟು. ಬಟ್ ನಾವು ಲೆಜಿಟಾಗಿ ಮಾಡ್ತಾ ಇದ್ವಿ. ಆ್ಯಂಡ್ ನೀವೇನಾದರೂ ಮಲ್ಟಿಪಲ್ ಅಕೌಂಟನ್ನು ಯೂಸ್ ಮಾಡ್ತಿತ್ತು ಅಂದರೆ ಖಂಡಿತವಾಗ್ಲೂ ಸಸ್ಪೆಂಡನ್ನು ಮಾಡ್ತಾರೆ. ಒಂದು ಫೋನಲ್ಲಿ ಒಂದು ಅಕೌಂಟನ್ನು ಯೂಸ್ ಮಾಡಿ, ಅಥವಾ ನಿಮ್ಗೆ ಟ್ರಿಕ್ ಗೊತ್ತಿತ್ತು ಅಂದರೆ ಮಾಡಿ, ಅದು ನಿಮ್ಮ ಒಂದು ರಿಸ್ಕ್. ಬಟ್ ನಾನು ಪ್ರಿಫರ್ ಮಾಡೋದು ಬಂತು ಅಂದರೆ ಒಂದು ಫೋನಲ್ಲಿ ಒಂದು ಅಕೌಂಟನ್ನು ಯೂಸ್ ಮಾಡೋದು ಬೆಸ್ಟ್ ಅನ್ಕೊತೀನಿ. ಫಸ್ಟ್ ಏನು ಮಾಡ್ತೀರಾ, ಮೇಲ್ಗಡೆ ನಿಮಗೆ ಬೈ ಸೆಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ತೀರ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಓಪನ್ ವ್ಯಾಲೆಟ್ ಅಡ್ರೆಸ್ನ ಕ್ಲಿಕ್ ಮಾಡ್ಕೊತೀರಾ. ನಿಮಗೆ ಬೇರೆ ಬೇರೆ ಬ್ಲಾಕ್ ಚೈನ್ಗಳಿದೆ, ನಿಯರ್, ಟೋನು, ಸೊಲನಾ, ಬೇಸ್ ಆ್ಯಂಡ್ BNB. ನಿಮ್ಮ ಹತ್ರ ಯಾವ ಟೋಕನ್ ಐತೆ ಅದನ್ನು ಡೆಪಾಸಿಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ನಿಯರ್ ಆಯಿತಾ, ನಿಯರ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು, ಏನಕ್ಕೆ ಬೈನಾನ್ಸಲ್ಲಿ ಮಾಡಬೇಕು. ಅದನ್ನು ಬಿಟ್ಟರೆ ಬೇರೆ ಮಾಡ್ಬೋದು. ಬಟ್ ಬೈನಾನ್ಸನ್ನು ಯೂಸ್ ಮಾಡ್ತಾರೆ ಮಾಡ್ಕೊಳ್ಳಿ. ಬಟ್ ನೀವೇನಾದರೂ ಟಾನ್ ಇರ್ಬೋದು, ಸೊಲನಾ ಅಥವಾ ಬೇಸ್ ಇಥೇರಿಯಮ್ ಅಥವಾ ಈ BNB ಈ ರೀತಿ ನಿಮ್ಮ ಹತ್ರ ಬ್ಯಾಲೆನ್ಸ್ ಇತ್ತು ಅಂದರೆ ಕಾಪಿ ಮಾಡ್ಕೊಳ್ಳಿ. ವ್ಯಾಲೆಟ್ ಅಡ್ರೆಸ್ಸನ್ನು ಕಾಪಿ ಮಾಡ್ಕೊಂಡು ಯಾವ ಟೋಕನ್ ಐತೆ ಅದನ್ನು ಸೆಂಡ್ ಮಾಡ್ಕೊಳ್ಳಿ. ಸೆಂಡ್ ಮಾಡಿದ್ಮೇಲೆ ಕೆಳಗಡೆ ನಿಮಗೆ ಸ್ವಾಪ್ ಅಂತ ಒಂದು ಆಪ್ಷನ್ ಐತೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಯರಿಂದ USDT ಮಾಡಿ, ಅಥವಾ ಮೇಲ್ಗಡೆ ಇಲ್ಲಿ ಅನ್ನ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಯಾವ ಬ್ಲಾಕ್ ಚೈನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಸೊಲನ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಟೋನ್ ಸೆಲೆಕ್ಟ್ ಮಾಡ್ಕೊತೀರಾ, ಟೋನ್ ಟು USDT ಸ್ವಾಪ್ ಮಾಡ್ತೀರಾ. ಒಂದು ಟ್ರಾನ್ಸಾಕ್ಷನ್ ಆಯಿತು. ಇದೇ ರೀತಿ ಒಂದು 2 ಟ್ರಾನ್ಸಾಕ್ಷನ್ ಮಾಡಿ ನಿಮ್ಮ ಅಕೌಂಟು ಸಿಬಿಲ್ ಆಗ್ತದೆ ಅಂತ ಮುಂದೆ ಯೋಚನೆ ಮಾಡುವಂಥ ಇದಿರೋದಿಲ್ಲ. ಇನ್ ಕೇಸ್ ಏನಾದ್ರು ನೀವು BNB ಮಾಡ್ತೀರಾ, BNB ಸೆಲೆಕ್ಟ್ ಮಾಡ್ಕೊಳ್ಳಿ, BNB ಟು USDT ಸ್ವಾಪ್ ಮಾಡಿ. ಇದೇ ರೀತಿ ಎಷ್ಟಾಗ್ತದೆ ಒಂದು 2-3 ಸ್ವಾಪನ್ನು ಮಾಡಿ. ಅವಾಗ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಮುಂದೆ ಫ್ಯೂಚರಲ್ಲಿ. ಸೊ ಹಾಟ್ ವ್ಯಾಲೆಟ್ ಬಗ್ಗೆ ಇರುವಂಥ ಅಪ್ಡೇಟ್. ಆ್ಯಂಡ್ ಈ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಅಂತ ಇನ್ನೂ ಕೇಳ್ಬೋದು. ಖಂಡಿತವಾಗ್ಲೂ ಲಿಸ್ಟಿಂಗ್ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ. ಪರ್ಪಚುವಲ್ ಟ್ರೇಡಿಂಗ್లో ಬಂತು ಅಂದರೆ ಹತ್ತತ್ರ $10 $8 ಅಟ್ ಪ್ರೆಸೆಂಟ್ ನಡೀತಾ ಇದೆ. ಸೊ ಒಂದು ಟೋಕನ್ ಮಿನಿಮಮ್ $5 ಲಿಸ್ಟಿಂಗ್ ಆದರೂ ಕೂಡ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಆ್ಯಂಡ್ ಹೆವಿ ಏನು ಆಮ್ಸ್ಟರು, ಡಾಗ್ಸು ಈ ರೀತಿ ಏನು ಸಿಕ್ಕಾಬಟ್ಟೆ ಏನು ವೈರಲ್ ಆಗಿಲ್ಲ. ಇದು ಮೊದಲಿಂದನೇ ಮಾಡ್ಕೊಂಬರ್ತಾರಂಥ ಒಂದು ಮೈನಿಂಗ್ ಆದ್ದರಿಂದ ಇವಾಗ ಜಾಯಿನ್ ಆದರೂ ಕೂಡ ಅಷ್ಟೊಂದು ಅರ್ನಿಂಗ್ ಆಗೋದಿಲ್ಲ. ಸೊ ಅದರಿಂದ ಅಷ್ಟೊಂದು ಜನ ಇದನ್ನು ರೆಕಮೆಂಡ್ ಅಂದರೆ ವೀಡಿಯೋಸ್ ಮಾಡ್ತಾಯಿಲ್ಲ, ಯಾಕಂದರೆ ಅವ್ರಿಗೆ ಯೂಸ್ ಆಗೋಲ್ವಲ್ಲ. ಸೊ ಅದರಿಂದ ಯಾರು ವೀಡಿಯೋಸ್ ಮಾಡ್ತಾಯಿಲ್ಲ, ತುಂಬಾ ಕಡಿಮೆ ಜನ ಇರೋದು. ಸೊ ಅದರಿಂದ ಇವಾಗಿನ ಹಳೆ ಯೂಸರ್ಸ್ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಹಾಟ್ ಟೋಕನ್ನ ಕ್ಲೈಮ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಸದ್ಯಕ್ಕೆ ಡಾಕ್ಸ್ ಇರ್ಬೋದು, ಹಾಟ್ ಪ್ರೋಟೋಕಾಲ್ ಇರ್ಬೋದು, ಪಿಕ್ಸೆಲ್ವರ್ಸ್ ಇರ್ಬೋದು, ಈ 3 ಅಪ್ಲಿಕೇಶನ್ಸ್ ಬಗ್ಗೆ ಇರುವಂಥ ಅಪ್ಡೇಟ್ ಇಷ್ಟೇ. ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಅಥವಾ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಗ್ತು ಅಂದರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಪೋಸ್ಟನ್ನು ಮಾಡ್ತೇನೆ. ಇನ್ ಕೇಸ್ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡೋವಂಥ ಚಿಕ್ಕ ಅಪ್ಡೇಟ್ ಇರಲಿಲ್ಲ, ದೊಡ್ಡ ಅಪ್ಡೇಟ್ ಇತ್ತು ಅಂದರೆ ಅದನ್ನು ನಾನು ನಿಮಗೆ ಡೈರೆಕ್ಟಾಗಿ ವಿಡಿಯೋ ಮಾಡಾಕ್ತಿದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನದಲ್ಲಿ ಸಿಗಬೇಡ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗಾಯ್ಸ್, ಲವ್ ಯು ಆಲ್, ಟೇಕ್ ಕೇರ್.